ಹ್ಯಾಪಿ ಬುಬು ಸುಬು ಯೂಟ್ಯೂಬ್ ಚಾನಲ್ಗೆ ಸ್ವರವರ್ತಿ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ.ಅನಂತ್ ಶರ್ಮಾ. ದೇವಸ್ಥಾನದಲ್ಲಿ ಗಂಟೆಯ ಶಬ್ದ ಯಾಕೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ. ಪೂಜಾ ಸಮಯದಲ್ಲಿ ದೇವಸ್ಥಾನಗಳಿಂದ ಘಂಟಾನಾದವನ್ನು ನಾವು ಕೇಳ್ತೇವೆ. ಈ ಘಂಟಾನಾದವನ್ನು ಶಬ್ದವನ್ನು ಕೇಳಿದಾಗ ನಮ್ಮಲ್ಲಿ ಭಕ್ತಿ ಭಾವ ಜಾಗೃತಗೊಳ್ಳುತ್ತೆ. ಇಂದಿಗೂ ಸಹ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಹಸುಗಳ ಕೊರಳಿನಲ್ಲಿ ಕಟ್ಟಿದ ಗಂಟೆಯ ಶಬ್ದವನ್ನು ಕೇಳಿದಾಗ ನಮ್ಮ ಭಾವನೆ, ನಮ್ಮ ಸಂಪ್ರದಾಯ, ನಮ್ಮ ಭಾವನೆಗಳನ್ನು ಬಡಿದೆಬ್ಬಿಸುತ್ತದೆ ಮತ್ತು ರಮಣೀಯವಾಗಿರುತ್ತದೆ. ದೇವಾಲಯದಿಂದ ಹೊರಸೂಸುವ ಈ ಸ್ಥಾಯಿಗಳಲ್ಲಿರುವ ಗಂಟೆಯ ಶಬ್ದವನ್ನು ನಾವು ಶೋಧನೆಯನ್ನು ಮಾಡಿದಾಗ ಈ ಗಂಟೆ ಶಬ್ದದಿಂದ ಓಂಕಾರ ಶಬ್ದ ಹೊರಬೀಳುತ್ತದೆ ಎನ್ನುವುದು ಸಹ ಒಂದು ಅಭಿಪ್ರಾಯ. ಗಂಟೆಯ ಶಬ್ದದ ತರಂಗಗಳ ರೂಪದಲ್ಲಿ ವ್ಯಕ್ತವಾಗಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಈ ಕ್ರಮೇಣ ಕಡಿಮೆ ಆಗುವ ನಾದದಲ್ಲಿ ಓಂ ಅನ್ನೋ ಮನಸ್ಸನ್ನು ಸಹ ಬಹಳವಾಗಿ ಪ್ರೇರೇಪಿಸುತ್ತದೆ. ಶಂಖನಾದದಿಂದ ಕೂಡಿದ ಘಂಟಾನಾದವು ಭಕ್ತರ ಮನಸ್ಸಿನಲ್ಲಿ ಭಕ್ತಿಯ ಭಾವವನ್ನು ಮೂಡಿಸುತ್ತದೆ, ಹಾಗೆಯೇ ಏಕಾಗ್ರತೆಯನ್ನು ಸಹ ಮೂಡಿಸುತ್ತದೆ. ಥ್ಯಾಂಕ್ ಯು.